ಆನ್ಲೈನಲ್ಲಿ ತರಗತಿಯನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರೀತಿಯ ಮಕ್ಕಳಿಗೆ ಪ್ರೀತಿಯ ಸಾಯಿರಾಮ್. ಮಕ್ಕಳೇ, ನಾವು 6ನೇ ತರಗತಿಯಲ್ಲಿ ಬೀಜಗಣಿತ ಪಾಠದ ಬಗ್ಗೆ ತಿಳ್ಕೊತಾ ಇದ್ವಿ. ಅಂದರೆ ನಾವು ಇದಕ್ಕೆ ಮುಂಚೆ ಬೀಜಗಣಿತ ಅಂದ್ರೇನು, ಏನೇನು ತಿಳ್ಕೊಂಡಿದ್ವಿ ಅಂತ ಅಂದರೆ ಬೀಜಗಣಿತ ಅಂದ್ರೇನು ಅಂತ ತಿಳ್ಕೊಂಡಿದ್ವಿ, ಮತ್ತು ಚರಾಕ್ಷರ ಎಂದರೇನು ಅಂತ ತಿಳ್ಕೊಂಡಿದ್ವಿ, ಮತ್ತು ಅಭ್ಯಾಸ 11.1 ಲೆಕ್ಕಗಳನ್ನು ಹೇಗೆ ಮಾಡೋದು ಅಂತ ನೋಡಿದ್ವಿ, ಮತ್ತು ಕೆಲವೊಂದು ಮನೆ ಕೆಲಸ ಲೆಕ್ಕಗಳನ್ನ ಕೊಟ್ಟಿದ್ವಿ. ಸೊ ಮನೆ ಕೆಲಸ ಲೆಕ್ಕಗಳನ್ನ ಮಾಡಿದ್ದೀರಿ ಅಂತ ನಾನು ತಿಳ್ಕೊತೀನಿ. ನೀವು ಮಾಡಿಲ್ಲ ಅಂದರೆ, ನಿಮಗೆ ಕನ್ಫ್ಯೂಸ್ ಆಗಿ ಮಾಡಿಲ್ಲ ಅಂದರೆ ಈಗ ನಾನು ಮಾಡ್ತೀನಿ, ನೋಡ್ಕೊಳ್ಳಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಕೊಟ್ಟಿದೆ. ಏನಂತ ಕೊಟ್ಟಿದೆ? ಒಂದು ಡಬ್ಬದಲ್ಲಿ 50 ಮಾವಿನ ಹಣ್ಣುಗಳಿವೆ. ಮಾವಿನ ಹಣ್ಣುಗಳ ಸಂಖ್ಯೆಯನ್ನು ಪ್ರತಿನಿಧಿಸುವ ಚರಾಕ್ಷರದ ಮೂಲಕ ಒಟ್ಟು ಮಾವಿನ ಹಣ್ಣುಗಳನ್ನು ತಿಳಿಸುವ ನಿಯಮ ಯಾವುದು? ಅಂದರೆ ಇಲ್ಲಿ ಮಾವಿನ ಹಣ್ಣುಗಳ ಡಬ್ಬಗಳ ಸಂಖ್ಯೆಯನ್ನು ಸೂಚಿಸಲು ಬಿ ಬಳಸಿ ಅಂದರೆ ಅವರು ಕ್ಲೂ ಕೊಟ್ಟಿದ್ದಾರೆ. ಅಂದರೆ ಇದರ ಅರ್ಥ ಏನು ಅಂದರೆ, ಈ ಪ್ರಶ್ನೆ ಅರ್ಥ ಏನು ಅಂದರೆ, ಒಂದು ಡಬ್ಬದಲ್ಲಿ 50 ಮಾವಿನ ಹಣ್ಣುಗಳಿವೆ. ಒಂದೊಂದು ಡಬ್ಬದಲ್ಲಿ ಎಷ್ಟು ಡಬ್ಬಗಳಿವೆ ಅಂತ ಗೊತ್ತಿಲ್ಲ. ಸೊ ಅದನ್ನು ನಾವು ಚರಾಕ್ಷರದ ನಿಯಮವನ್ನು ಯಾವ ರೀತಿ ಬಳಸ್ಬೋದು ಅಂತ ಹೇಳಬೇಕಾಗುತ್ತೆ, ತಿಳಿಸ್ಬೇಕಾಗುತ್ತೆ. ಸೊ ಅಲ್ಲಿಗೆ ಇಲ್ಲಿ ಪರಿಹಾರ ನೋಡಿ. ಇಲ್ಲಿ ಒಂದು ಡಬ್ಬದಲ್ಲಿ ಇರುವ ಮಾವಿನ ಹಣ್ಣುಗಳು 50 × 1. 50 × 1 ಅಂದರೆ 50 ಮಾವಿನ ಹಣ್ಣುಗಳು ಒಂದು ಡಬ್ಬ ಅಂತ. 50 × ಅಂದರೆ 50. ಅದೇ ರೀತಿಯಾಗಿ ಎರಡು ಡಬ್ಬದಲ್ಲಿ ಇರುವ ಮಾವಿನ ಹಣ್ಣುಗಳು ಅಂತ ತಗೊಂಡಾಗ 50 × 2 ಡಬ್ಬ 50 ಮಾವಿನ ಹಣ್ಣು 100 ಅಂತ ಆಗುತ್ತೆ. ಅದೇ ರೀತಿಯಾಗಿ ಎಷ್ಟು ಡಬ್ಬಗಳಿವೆ ಅಂತ ಗೊತ್ತಿಲ್ವಲ್ಲ, ಅದನ್ನ ನಾವು ಬಿ ಅಂತ ತಗೋಬೇಕು. ಸೊ ಅಲ್ಲಿಗೆ ಬಿ ಡಬ್ಬದಲ್ಲಿ ಇರುವಂಥ ಒಟ್ಟು ಮಾವಿನ ಹಣ್ಣುಗಳ ಸಂಖ್ಯೆ ಅಂತ ತಗೊಂಡಾಗ ನಾವು 50 ಅನ್ನೋದು ಮಾವಿನ ಹಣ್ಣುಗಳು, ಬಿ ಅನ್ನೋದು ಡಬ್ಬಗಳ ಸಂಖ್ಯೆ. ಯಾಕೆ ಬಿ ಅಂತ ತಗೋತಾ ಇದೀವಿ? ಒಟ್ಟು ಎಷ್ಟು ಡಬ್ಬಗಳಿವೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾವಲ್ಲಿ ಬಿ ಅಂತ ತಗೋತೀವಿ. 50 × ಬಿ ಅಂದರೆ 50 ಬಿ. ಅಲ್ಲಿಗೆ ಗೊತ್ತಾಗಿದೆ ಇದು. ಅಂದರೆ 50 × ಬಿ ಅನ್ನೋದನ್ನ ನಾವು 50 ಬಿ ಅಂತ ಈ ರೀತಿಯಾಗಿ ಬರಿತೀವಿ. ಇನ್ನು ಇದರಲ್ಲಿ ನಾವು ಎರಡನೇ ಲೆಕ್ಕ ನೋಡೋದಾದರೆ, ಅಮ್ಮ ಲಡ್ಡುಗಳನ್ನು ಮಾಡಿದ್ದಾಳೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಅಂದ್ಕೊಳ್ಳಿ, ಅಮ್ಮ ಲಡ್ಡುಗಳನ್ನು ಮಾಡಿದ್ದಾಳೆ. ಅವುಗಳಲ್ಲಿ ಕೆಲವನ್ನ ಅತಿಥಿಗಳಿಗೂ ಕುಟುಂಬದ ಸದಸ್ಯರಿಗೂ ಹಂಚಿದಳು. ಸೊ ನಿಮ್ಮ ಮನೆಗೆ ಯಾರೋ ನೆಂಟರುಗಳು ಬಂದಿರ್ತಾರೆ. ಆಗ ಅಮ್ಮ ಅವ್ರಿಗೆ ಸಿಹಿ ತಿಂಡಿ ಅಂತ ಲಡ್ಡುಗಳು ಮಾಡಿದ್ದಾಳೆ. ಆ ಲಡ್ಡು ಮಾಡಿದಾಗ ಏನು ಮಾಡಿದಾಳೆ, ಅದನ್ನು ಕೆಲವ್ರಿಗೆ ಅಂದರೆ ನಿಮ್ಮ ಮನೆಗೆ ಬಂದಿರುವಂಥ ನಿಮ್ಮ ಸಂಬಂಧಿಕರಿಗೆ ಕೊಟ್ಟಿದ್ದಾಳೆ. ಮತ್ತು ಇನ್ನು ಕೆಲವನ್ನ ನಿಮ್ಮ ಅಪ್ಪ, ನೀವು, ಅಣ್ಣ ತಂಗಿಯರಿಗೆಲ್ಲ ಕೊಟ್ಟಿದ್ದಾರೆ. ಮತ್ತು ಕೊನೆಗೆ ಎಲ್ಲ ಹಂಚಿದ ಮೇಲೆ ಕೊನೆಗೆ 5 ಲಡ್ಡುಗಳು ಉಳಿದಿದ್ದಾವೆ. ಸೊ ಹಾಗಾದರೆ ಅಮ್ಮ ಹಂಚಿದ ಲಡ್ಡುಗಳ ಸಂಖ್ಯೆ ಎಲ್ ಆಗಿದ್ದರೆ ಆಕೆ ಮಾಡಿದ ಲಡ್ಡುಗಳ ಸಂಖ್ಯೆ ಎಷ್ಟು ಅಂತ. ಅಂದರೆ ಅಮ್ಮ ಲಡ್ಡುಗಳು ಮಾಡಿದ್ದಾಳೆ, ಎಷ್ಟು ಲಡ್ಡುಗಳು ಮಾಡಿದ್ದಾಳೆ ಅಂತ ಗೊತ್ತಿಲ್ಲ, ಗೊತ್ತಾಗ್ತಿದೆಯಾ? ಅದರಲ್ಲಿ ಮಾಡಿರೋಂಥ ಲಡ್ಡಲ್ಲಿ ಕೆಲವನ್ನ ನಿಮ್ಮ ನೆಂಟರು ಬಂದಿದ್ದಲ್ಲ ಮನೆಗೆ, ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಕೆಲವನ್ನ ನಿಮಗೂ ಮನೆಯಲ್ಲಿರೋ ಜನಕ್ಕೂ ಕೊಟ್ಟಿದ್ದಾರೆ. ಅದೇ ಇಷ್ಟು ಜನಕ್ಕೂ ಕೊಟ್ಟ ಮೇಲೆ 5 ಲಡ್ಡುಗಳು ಉಳಿದಿದ್ದೇವೆ. ಹಾಗಾದರೆ ಎಷ್ಟು ಲಡ್ಡುಗಳನ್ನು ಮಾಡಿದ್ದಾಳೆ ಅಂತ ಹೇಳಬೇಕು. ಅದು ಹೇಗೆ ಅಂದರೆ, ಫಸ್ಟು ಅಮ್ಮ ಹಂಚಿದ ಲಡ್ಡುಗಳ ಸಂಖ್ಯೆ ಎಲ್ಲಾಗಿರಲಿ, ಅಂದರೆ ಎಷ್ಟು ಲಡ್ಡುಗಳನ್ನು ಹಂಚಿದ್ದಾಳೆ ಅಂತ ಗೊತ್ತಿಲ್ಲ ಅಲ್ವಾ, ಅದನ್ನು ನಾವು ಎಲ್ಲ ಅಂತ ತಗೋತೀವಿ. ಹಂಚಿದ ಮೇಲೆ ಕುಟುಂಬದ ಸದಸ್ಯರಿಗೂ ಮತ್ತು ಅತಿಥಿಗಳಿಗೂ ಹಂಚಿ ಉಳಿದ ಲಡ್ಡುಗಳ ಸಂಖ್ಯೆ 5 ಅವರೇ ಕೊಟ್ಟಿದ್ದಾರೆ. ಅಲ್ಲಿಗೆ ಹಂಚಿರೋ ಲಡ್ಡು ಮತ್ತು ಉಳಿದಿರೋ ಲಡ್ಡನ್ನ ಕೂಡಿಸಿದ್ರೆ ನಮಗೆ ಅಮ್ಮ ಎಷ್ಟು ಲಡ್ಡುಗಳನ್ನು ಮಾಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದನ್ನು ನಾವು ಯಾವ ರೀತಿ ಅಂದರೆ, ಅಮ್ಮ ಮಾಡಿದ ಒಟ್ಟು ಲಡ್ಡುಗಳು ಅಮ್ಮ ಹಂಚಿದ ಲಡ್ಡು ಪ್ಲಸ್ ಉಳಿದ ಲಡ್ಡು ಅಂತ ಬರ್ಕೋಬೇಕಾಗತ್ತೆ. ಅಂದರೆ ಅಮ್ಮ ಎಷ್ಟು ಹಂಚಿದಾಳೆ ಲಡ್ಡುಗಳನ್ನ ಮತ್ತು ಉಳಿದಿರೋ ಲಡ್ಡು ಇವೆರಡನ್ನ ಸೇರಿಸಿದ್ರೆ ನಮಗೆ ಅಮ್ಮ ಎಷ್ಟು ಲಡ್ಡುಗಳನ್ನು ಮಾಡಿದಾಳೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಅಮ್ಮ ಹಂಚಿದ ಲಡ್ಡು ಅಂತ ಇಲ್ಲಿ ಎಲ್ ಅಂತ ತೊಗೊಂಡಿದ್ದೀವಲ್ಲ, ಎಲ್ ಅಕ್ಷರ ಬರ್ಕೋಬೇಕಾಗತ್ತೆ. ಮತ್ತು ಉಳಿದ ಲಡ್ಡು ಎಷ್ಟಿತ್ತು? 5 ಅಂತ ಬರಿತೀವಿ. ಎಲ್ ಪ್ಲಸ್ 5 ಅಂತ ನಾವು ಈ ರೀತಿಯಾಗಿ ಬರಿಬೋದು. ಗೊತ್ತಾಗಿದೆಯಾ? ಫಸ್ಟು ಅಮ್ಮ ಹಂಚಿದ ಲಡ್ಡು ಎಷ್ಟು ಹಂಚಿದಾಳೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾವು ಎಲ್ ಅಂತ ತಗೋಬೇಕು. ಉಳಿದಿರೋ ಲಡ್ಡು ಗೊತ್ತಿದೆ 5. ಅವೆರಡನ್ನ ಕೂಡಿಸಿದ್ರೆ ಅಂದರೆ ಹಂಚಿರೋ ಲಡ್ಡು ಮತ್ತು ಉಳಿದಿರೋ ಲಡ್ಡನ್ನ ಕೂಡಿದ್ರೆ ನಮಗೆ ಎಷ್ಟು ಅಮ್ಮ ಲಡ್ಡುಗಳು ಮಾಡಿದಾಳೆ ಅಂತ ಗೊತ್ತಾಗುತ್ತೆ. ಅದನ್ನು ನಾವು ಚರಾಕ್ಷರದ ನಿಯಮವನ್ನು ಈ ರೀತಿಯಾಗಿ ಬರಿಬೋದು, ಎಲ್ ಪ್ಲಸ್ 5 ಅಂತ ಬರಿಬೋದು. ಗೊತ್ತಾಗಿದೆಯಾ? ಇನ್ನು ನೆಕ್ಸ್ಟ್ ನಾವು 11.1 ಲೆಕ್ಕ ಎಲ್ಲ ಮಾಡಾಗಿದೆ, ಮತ್ತು ಕೆಲವು ಮನೆ ಕೆಲಸ ಕೊಟ್ಟಿದೆ, ಅದನ್ನು ಕೂಡ ಮಾಡಾಗಿದೆ. ನೆಕ್ಸ್ಟ್ ನಮ್ಮ 11.2 ಅಭ್ಯಾಸ ಲೆಕ್ಕಗಳನ್ನ ಮಾಡೋಣ. ಅದಕ್ಕೆ ಮುಂಚೆ ನಾವು ಸಾಮಾನ್ಯ ನಿಯಮಗಳಲ್ಲಿ ಚರಾಕ್ಷರಗಳ ಬಳಕೆ ಅಂತ ಬರುತ್ತೆ. ಅಂದರೆ ಸಾಮಾನ್ಯ ನಿಯಮಗಳಲ್ಲಿ ಚರಾಕ್ಷರಗಳನ್ನ ನಾವು ಯಾವ ರೀತಿ ಬಳಕೆ ಮಾಡ್ಬೋದು ಅಂತ. ಸೊ ಅದರಲ್ಲಿ ಬರುವಂಥದ್ದು ಅಂಕಗಣಿತದ ನಿಯಮದಲ್ಲಿ ನಾವು ಚರಾಕ್ಷರಗಳನ್ನು ಹೇಗೆ ಬಳಕೆ ಮಾಡ್ಬೋದು ಅಂತ ನೋಡೋಣ. ಸೊ ಅದ್ರಲ್ಲಿ ಮೊದಲನೇದು 2 ಸಂಖ್ಯೆಗಳ ಸಂಕಲನದ ಪರಿವರ್ತನೀಯತೆ. ಅಂದರೆ 2 ಸಂಖ್ಯೆಗಳು ಕೊಟ್ಟಿದ್ದಾರೆ, 4 + 3 = 7 ಹಾಗೂ
3+4 ಅಂದರೆ 4+3 7ನೇ, 3+4 ಕೂಡ 7ನೇ. ಅದಲು ಬದಲು ಮಾಡಿದಾಗಲೂ ಕೂಡ 7 ಆನ್ಸರ್ ಬರುತ್ತೆ. ಈ ರೀತಿಯಾದಂತಹ ನಿಯಮವನ್ನು ನಾವು ಪರಿವರ್ತನೀಯತೆ ಅಂತ ಹೇಳ್ತೀವಿ ಅಂಕಗಣಿತದಲ್ಲಿ. ಅಂದರೆ ಅದಲು ಬದಲು ಮಾಡಿ ಕೂಡಿಸಿದಾಗಲೂ ಕೂಡ ಸಂಖ್ಯೆಯನ್ನು ಅದಲು ಬದಲು ಮಾಡಿ ಕೂಡಿಸಿದಾಗಲೂ ಕೂಡ ಅದೇ ಆನ್ಸರ್ ಬರ್ತಾ ಇರೋಂತಹ ಬಂದರೆ ಅದನ್ನು ನಾವು ಸಂಕಲನ ಪರಿವರ್ತನೀಯತೆ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಚರಾಕ್ಷರವನ್ನು ಯಾವ ರೀತಿ ಬಳಕೆ ಮಾಡ್ಬೋದು ಅನ್ನೋದಾದರೆ ಇಲ್ಲಿ ನೋಡಿ, ಇಲ್ಲಿ ಸಂಖ್ಯೆಗಳ ಈ ಗುಣವನ್ನು ನಾವು ಸಂಕಲನದ ಪರಿವರ್ತನೀಯತೆ ಎನ್ನುವರು. ಅಂದರೆ ಈ ರೀತಿಯಾಗಿ ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಕೂಡಿದಾಗಲೂ ಕೂಡ ಒಂದೇ ಆನ್ಸರ್ ಬರ್ತಾ ಇದೆ ಅಂದರೆ ಅದನ್ನು ಸಂಕಲನದ ಪರಿವರ್ತನೀಯತೆ ಅಂತೀವಿ. ಸೊ ಇದರಲ್ಲಿ ನಾವು ಚರಾಕ್ಷರಗಳನ್ನ ಯಾವ ರೀತಿ ಬಳಕೆ ಮಾಡ್ಬೋದು ಅಂದರೆ ಎ ಮತ್ತು ಬಿ, ಆಗಲೇ ಹೇಳಿದೆ ಚರಾಕ್ಷರಗಳನ್ನ ನಾವು ಇಂಗ್ಲೀಷ್ ಲೆಟರ್ನಲ್ಲಿ ಸೂಚಿಸ್ತೀವಿ. ಸೊ ಎ ಮತ್ತು ಬಿ ಅನ್ನೋ ಯಾವುದಾದ್ರೂ ಸಂಖ್ಯೆ ಬೆಲೆಯನ್ನು ಸೂಚಿಸುವ ಚರಾಕ್ಷರಗಳಾಗಿರಲಿ. ಆಗ ನಾವು ಈಗ ಇಲ್ಲಿ ನೋಡಲಿ 4+3 A+B, ಅದೇ ರೀತಿ B+A. ಗೊತ್ತಾಗ್ತಿದೆಯಾ? 4ರ ಜಾಗದಲ್ಲಿ ಎ ಬರ್ಕೊಂಡಿದ್ದೀವಿ, 3ರ ಜಾಗದಲ್ಲಿ ಬಿ ಅಂತ ಬರ್ಕೋತೀವಿ. ಅದೇ ರೀತಿ ಇಲ್ಲಿ ಮತ್ತೆ ಅದಲು ಬದಲು ಮಾಡಿದ್ದೀವಿ, A+Bನ B+A ಅಂತ ನಾವು ಬರೀಬೋದು. ಅಂದರೆ ಸಂಕಲನ ಪರಿವರ್ತನೀಯತೆಯಲ್ಲಿ ನಾವು ಚರಾಕ್ಷರವನ್ನು ಯಾವ ರೀತಿ ಬಳಕೆ ಮಾಡ್ಬೋದು ಅಂದರೆ ಈ ರೀತಿಯಾಗಿ A+B = B+A ಅಂತ ಬರೀಬೋದು. ಗೊತ್ತಾಗಿದೆ ಈ ನಿಯಮ? ಇನ್ನು ನೆಕ್ಸ್ಟ್ ನಾವು ಅಭ್ಯಾಸ ಲೆಕ್ಕಕ್ಕೆ ಅಂತ ಹೋದಾಗ ಅಭ್ಯಾಸ 11.2ರಲ್ಲಿ ಮೊದಲನೇ ಲೆಕ್ಕ ನೋಡೋಣ. ಏನಂತ ಇದೆ? ಒಂದು ಸಮಬಾಹು ತ್ರಿಭುಜದ ಬಾಹುವನ್ನು ಎಲ್ ಎಂದು ತೋರಿಸಲಾಗಿದೆ. ಎಲ್ ಬಳಸಿ ಸಮಬಾಹು ತ್ರಿಭುಜದ ಸುತ್ತಳತೆಯನ್ನು ವ್ಯಕ್ತಪಡಿಸಿ. ಇದು ಚರಾಕ್ಷರ ಅಂದರೆ ರೇಖಾಗಣಿತದ ನಿಯಮದಲ್ಲಿ ನಾವು ಲಾಸ್ಟ್ ಇದರಲ್ಲಿ ಅಂಕಗಣಿತದ ನಿಯಮದಲ್ಲಿ ಚರಾಕ್ಷರಗಳ ಬಳಕೆ ನೋಡಿದ್ವಲ್ಲ, ಅದೇ ರೀತಿ ಅಭ್ಯಾಸ ಲೆಕ್ಕದಲ್ಲಿ ರೇಖಾಗಣಿತದ ನಿಯಮದಲ್ಲಿ ನಾವು ಚರಾಕ್ಷರಗಳನ್ನ ಯಾವ ರೀತಿ ಬಳಕೆ ಮಾಡ್ಬೋದು ಅನ್ನೋದಕ್ಕೆ ಈ ಅಭ್ಯಾಸ ಲೆಕ್ಕವನ್ನು ಮಾಡಿದಾಗ ಗೊತ್ತಾಗುತ್ತೆ. ಸೊ ಪ್ರಶ್ನೆ ಕೊಟ್ಟಿದ್ದಾರೆ, ಒಂದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜ ಅಂತ ಅಂದರೆ 3 ಬಾಹುಗಳು ಸಮವಾಗಿರುವಂಥ ತ್ರಿಭುಜವನ್ನು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಅಂದರೆ ಈಗ ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ವಾ, ಈ 3 ಬಾಹುಗಳು ಸಮ ಇರುತ್ತೆ ಸಮಬಾಹು ತ್ರಿಭುಜದಲ್ಲಿ. ಮತ್ತು ಸುತ್ತಳತೆಯನ್ನು ಅಂದರೆ ಅಲ್ಲಿ ಬಾಹುವಿನ ಅಳತೆ ಕೊಟ್ಟಿದ್ದಾರೆ, 3 ಬಾಹುವಿನ ಅಳತೆಯನ್ನು ಕೂಡ ಎಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಚರಾಕ್ಷರನ ಬಳಸಿದ್ದಾರೆ, ಅಲ್ಲಿ ಸಂಖ್ಯೆಯಲ್ಲಿ ಕೊಟ್ಟಿಲ್ಲ. ಅಂದರೆ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ ಅಂತ ಕೊಟ್ಟಿಲ್ಲ, ಅವ್ರು ಚರಾಕ್ಷರ ಬಳಸಿ ಎಲ್ ಸೆಂಟಿಮೀಟರ್ ಎಲ್ ಸೆಂಟಿಮೀಟರ್ ಎಲ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಸುತ್ತಳತೆ ಅಂದರೆ ತ್ರಿಭುಜದ ಸುತ್ತಳತೆ ಗೊತ್ತಿದೆಯಲ್ವಾ, ಏನು 3 × ಬಾಹು ಅಲ್ವಾ. ಸೊ ಅದನ್ನೇ ನಾವು ಚರಾಕ್ಷರ ಬಳಸಿದಾಗ ಯಾವ ರೀತಿ ಬರಿತೀವಿ ಅಂದರೆ ಸಮಬಾಹು ತ್ರಿಭುಜದ ಬಾಹುವಿನ ಅಳತೆ ಎಲ್ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ ಬಾಹುವಿನ ಅಳತೆಯನ್ನು ಕೊಟ್ಟಿದ್ದಾರೆ ಎಲ್ ಅಂತ. ಮತ್ತು ಸಮಬಾಹು ತ್ರಿಭುಜದಲ್ಲಿ 3 ಬಾಹುಗಳು ಸಮನಾಗಿರ್ತವೆ. ನಾನು ಆಗಲೇ ಹೇಳಿದೆ ಅಲ್ವಾ, ಸಮಬಾಹು ತ್ರಿಭುಜ ಅಂತ ಹೆಸರು ಹೇಳುತ್ತೆ ಸಮಬಾಹು. ಆ ಹೆಸರು ಪ್ರಕಾರ ನೋಡಿದ್ರೆ ನಾವು 3 ಬಾಹುಗಳು ಕೂಡ ಸಮನಾಗಿರ್ತವೆ. ಸೊ ಮತ್ತು ಆದ್ದರಿಂದ AB = BC = CA ಅಂದರೆ ಎ ಬಿ ಅಂತ ಇದೆಯಲ್ಲ, AB C ಅಂತ ಬಂದಾಗ AB ಬಾಹುನು ಕೂಡ ಮತ್ತು BC ಬಾಹು ಮತ್ತು AC ಬಾಹು 3 ಬಾಹುಗಳು ಕೂಡ ಸಮನಾಗಿರ್ತವೆ ಅಂತ ಹೇಳ್ತೇವೆ. ಆ ರೀತಿ ಸಮನಾಗಿದ್ದಾಗ ನಾವು ಯಾವ ರೀತಿ ಅಂದರೆ ಸುತ್ತಳತೆಯನ್ನು ಯಾವ ರೀತಿ ಅಂತ ಬರೀಬೋದು ಅಂದರೆ 3 × L ಅಂತ ಬರಿಬೋದು. ಅಂದರೆ 3 ಅನ್ನೋದೇನು ಬಾಹುಗಳ ಸಂಖ್ಯೆ, ಎಲ್ ಅಂದರೆ ಅಳತೆ ಅಂದರೆ ಒಂದೊಂದು ಬಾಹುವಿನ ಅಳತೆ ಎಲ್, ಅದನ್ನ ನಾವು 3 × L ಎಂದು ಈ ರೀತಿಯಾಗಿ 3L ಅಂತ ಈ ರೀತಿಯಾಗಿ ಬರಿಬೋದು. ಗೊತ್ತಾಗ್ತಿದೆಯಾ? ಇದು ಯಾವುದಕ್ಕೆ? ಸಮಬಾಹು ತ್ರಿಭುಜ ಕೊಟ್ಟಾಗ. ಅದೇ ರೀತಿಯಾಗಿ ನಾವು ಇಲ್ಲೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೀನಿ. ಚೌಕ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಈ ರೀತಿ ಚೌಕ ಕೊಟ್ಟರು ಅಂತೇಳಿ, ಚೌಕ ಕೊಟ್ಟಾಗ ನಾವು ಸುತ್ತಳತೆಯನ್ನು ಯಾವ ರೀತಿ ಬರಿಬೋದು ಅಂದರೆ ಸೇಮ್ ಇದೇ ಮೆಥಡ್ ಯೂಸ್ ಮಾಡಿದಾಗ ಚೌಕ ಅಂದರೆ 4 ಬಾಹುಗಳು ಸಮನಾಗಿರ್ತವೆ ಅಲ್ವಾ. ಸೊ ಅಲ್ಲಿಗೆ 4 × L 4L ಅಂದರೆ ನಾವು ಈಗ ಇಲ್ಲಿ ಈ ಪ್ರಶ್ನೆಯಲ್ಲಿ ಅಂತ ತಗೊಳ್ಳಿ, ಒಂದು ಚೌಕದ ಬಾಹುವನ್ನು ಎಲ್ ಎಂದು ತೋರಿಸಲಾಗಿದೆ ಮತ್ತು ಆ ಚೌಕದ ಸುತ್ತಳತೆಯನ್ನು ವ್ಯಕ್ತಪಡಿಸಿ ಅಂತ ಕೊಟ್ಟಾಗ ನಾವು ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. ಏನು ಮಾಡ್ತೀವಿ, ಒಂದು ಚೌಕದ ಬಾಹುವಿನ ಅಳತೆ ಎಲ್ ಅಂತ ಕೊಟ್ಟಿದ್ದಾರೆ ಹೇಳಬೇಕು. ಮತ್ತು ಚೌಕದಲ್ಲಿ 4 ಬಾಹುಗಳು ಸಮನಾಗಿರ್ತವೆ, ಅದನ್ನ ನಾವು ಯಾವ ರೀತಿಯಾಗಿ AB BC CA DA ಅಂತ ಬರ್ಕೊಂಡು 4 × L 4L ಅಂತ ಬರೀಬೇಕು. ಇದು ಚೌಕ ಕೊಟ್ಟಾಗ. ತ್ರಿಭುಜ ಕೊಟ್ಟಾಗ ಈ ರೀತಿಯಾಗಿ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಆಯತ ಕೊಟ್ಟಾಗ ನೋಡಿ, ಆಯತ ಕೊಟ್ಟಾಗ ಏನಾಗುತ್ತೆ, ಆಯತದಲ್ಲಿ ನಾವು ಎಲ್ಲನೂ ಒಟ್ಟಿಗೆ ತೊಗೊಳಕ್ಕಾಗಲ್ಲ. ಒಂದು ಎಲ್ ಅಂತ ತೊಗೊಂಡ್ರೆ ಉದ್ದ ಆಗಲ್ಲ, ಇನ್ನೊಂದು ಬಿ ಅಂತ ತಗೋಬೇಕಾಗತ್ತೆ. ಸೇಮ್ ಇದೇ ರೀತಿಯಾಗಿ ಅಂದರೆ 2L + 2B ಅಂತ ತಗೊಂಡು 2ನ್ನ ಹೊರಗಡೆ ತೊಗೊಂಡು L + B ಅಂತ
ಬರಿಬೇಕಾಗುತ್ತೆ. ಇದು ಆಯತ ಕೊಟ್ಟಾಗ. ತ್ರಿಭುಜ ಕೊಟ್ಟಾಗ ಈ ರೀತಿಯಾಗಿ, ಚೌಕ ಕೊಟ್ಟಾಗ ಹೇಳಿದೆ, ಮತ್ತು ಆಯತ ಕೊಟ್ಟಾಗ ನಾವು ಈ ರೀತಿಯಾಗಿ ಬರಿಬೇಕಾಗತ್ತೆ. ಅಂದರೆ 2 ಉದ್ದ 2 ಅಗಲ, 2 ಉದ್ದ 2 ಅಗಲ ಕೊಟ್ಟಾಗ ಎರಡು ಕಡೆ 2 ಇರೋದ್ರಿಂದ ಹೊರಗಡೆ ತಗೋಬೇಕು. ಅದನ್ನ ಕಾಮನ್ ಆಗಿ L+B ಅಂತ ಒಳಗಡೆ ಬರೀಬೇಕಾಗುತ್ತೆ. ಈ ರೀತಿಯಾಗಿ ನಾವು ಚರಾಕ್ಷರಗಳನ್ನ ಬಳಕೆ ಮಾಡ್ತೀವಿ. ಯಾವುದು ಈಗ ನಾನು ಚೌಕ ಮತ್ತು ಆಯತ ಹೇಳಿದ್ದು ರೇಖಾಗಣಿತಕ್ಕೆ ಸಂಬಂಧಪಟ್ಟಿದ್ದು, ಇದು ಕೂಡ ರೇಖಾಗಣಿತ ಸಂಬಂಧಪಟ್ಟಿದ್ದೆ. ಗೊತ್ತಾಗಿದೆ ಇದು. ಇನ್ನು ನೆಕ್ಸ್ಟ್ ಲೆಕ್ಕ ನೋಡಿದರೆ ನಿಯಮಿತ ಷಡ್ಭುಜಾಕೃತಿಯೊಂದರ ಬಾಹು ಎಲ್ ಎಂದು ಕೊಡಲಾಗಿದೆ. ಸೇಮ್ ಇಲ್ಲೂ ಕೂಡ ಅಳತೆಯನ್ನು ಎಲ್ ಅಂತ ಕೊಟ್ಟಿದ್ದಾರೆ. ಎಲ್ ಬಳಸಿ ಷಡ್ಭುಜಾಕೃತಿಯ ಸುತ್ತಳತೆಯನ್ನು ವ್ಯಕ್ತಪಡಿಸಿ. ಇಲ್ಲೂ ಕೂಡ ಸುತ್ತಳತೆಯನ್ನೇ ಸುಳಿವು ಏನೊಂದು ಕ್ಲೂ ಕೊಟ್ಟಿದ್ದಾರೆ. ಒಂದು ನಿಯಮಿತ ಷಡ್ಭುಜಾಕೃತಿ ಎಲ್ಲ 6 ಬಾಹುಗಳು ಪರಸ್ಪರ ಸಮಾನ. ಷಡ್ಭುಜಾಕೃತಿ ಅಂತ ಅಂದರೆ 6 ಬಾಹುಗಳನ್ನು ಹೊಂದಿರುವಂಥ ಆಕೃತಿಯನ್ನು ನಾವು ಷಡ್ಭುಜಾಕೃತಿ ಅಂತ ಹೇಳ್ತೀವಿ. ಮತ್ತು ಅಲ್ಲಿ ನಿಯಮಿತ ಅಂತ ಕೊಟ್ಟಿದ್ದಾರೆ ಅಂದರೆ 6 ಬಾಹುಗಳು ಸಮ ಅಂತ. ನಿಯಮಿತ ಅನ್ನೋ ಪದ ಇದೆ ಅಂದರೆ ಇಲ್ಲಿ ಅದರ ಅರ್ಥ 6 ಬಾಹುಗಳು ಸಮನಾಗಿದ್ದಾವೆ ಅಂತ. ಸೊ ಆ ಚಿತ್ರ ನೋಡೋಣ ಹೇಗಿದೆ ಅಂತ. ನೋಡಿ ಈ ರೀತಿ ಇರುತ್ತೆ. ಅಂದರೆ ಎಷ್ಟು ಬಾಹುಗಳಿದ್ದಾವೆ ನೋಡಿ ಇಲ್ಲಿ, 1 2 3 4 5 6 ಬಾಹುಗಳಿದೆ ಅಲ್ವಾ. ಈ ರೀತಿ 6 ಬಾಹುಗಳಿರುವಂತಹ ಆಕೃತಿಯನ್ನು ನಾವು ಷಡ್ಭುಜಾಕೃತಿ ಅಂತ ಕರಿತೀವಿ. ಮತ್ತು ನಿಯಮಿತ ಷಡ್ಭುಜಾಕೃತಿ ಅಂತ ಅಂದರೆ ಈ ಬಾಹುಗಳಿದ್ದಾವಲ್ಲ, ಈ ಎಲ್ಲ ಬಾಹುಗಳು ಕೂಡ ಒಂದೇ ಅಳತೆಯನ್ನು ಹೊಂದಿದ್ದಾವೆ ಅಂತ. ಅಂದರೆ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್ 5 ಸೆಂಟಿಮೀಟರ್. ಗೊತ್ತಾಗ್ತಿದೆಯಾ? ಸೊ ಆದರೆ ಇಲ್ಲಿ ಅವರು ಸೆಂಟಿಮೀಟರ್ನ ಕೊಟ್ಟಿಲ್ಲ, ಅಳತೆಯನ್ನು ಯಾವ ರೀತಿ ಕೊಟ್ಟಿದ್ದಾರೆ, ಎಲ್ ಅಂತ ಕೊಟ್ಟಿದ್ದಾರೆ. ಎಲ್ ಅಂತ ಕೊಟ್ಟಾಗ ನಾವು ಅದ್ರ ಸುತ್ತಳತೆಯನ್ನು ನಾವು ಯಾವ ರೀತಿಯಾಗಿ ಬರಿಬೋದು ಅನ್ನೋದನ್ನ ನೋಡೋಣ. ನಿಯಮಿತ ಷಡ್ಭುಜಾಕೃತಿಯಲ್ಲಿರುವ ಬಾಹುಗಳು, ಆಗಲೇ ಹೇಳಿದೆ ಷಡ್ಭುಜಾಕೃತಿ ಅಂದರೆ 6 ಬಾಹುಗಳು. ಸೊ ಎಷ್ಟು ಬಾಹುಗಳಿವೆ, 6 ಅಂತ ಬರಿಬೇಕು. ಮತ್ತು ಒಂದೊಂದು ಬಾವಿನ ಅಳತೆ ಎಲ್. ಇದು 1 ಅಂತ ಅಲ್ಲ, ಎಲ್ ಅಕ್ಷರ ಇದು. ಎಲ್ ಇಲ್ಲಿ ಕೊಟ್ಟಿದ್ದಾರಲ್ವಾ, ಅದನ್ನು ಬರಿಬೇಕು. ಅದಾದಮೇಲೆ ನಿಯಮಿತ ಷಡ್ಭುಜಾಕೃತಿಯ ಎಲ್ಲ 6 ಬಾಹುಗಳು ಪರಸ್ಪರ ಸಮ ಇರ್ತವೆ. ಅಂದರೆ ಒಂದೊಂದು ಬಾಹು ಕೂಡ ಸೇಮ್ ಒಂದೇ ಅಳತೆಯನ್ನು ಹೊಂದಿರೋದ್ರಿಂದ ಪರಸ್ಪರ ಸಮ ಇರ್ತವೆ. ಅದನ್ನು ನಾವು ಯಾವ ರೀತಿ ಬರಿಬೋದು ಅಂದರೆ ನಿಯಮಿತ ಷಡ್ಭುಜಾಕೃತಿಯ ಸುತ್ತಳತೆ 6 × L 6 L ಅಂತ ಈ ರೀತಿಯಾಗಿ ಬರಿಬೋದು. ಗೊತ್ತಾಗ್ತಿದೆಯಾ? ಅಂದರೆ ತ್ರಿಭುಜದಲ್ಲಿ 3 × L 3 L ಅಂತ ಬರೆದ್ವಿ. ಅದೇ ರೀತಿ ಷಡ್ಭುಜಾಕೃತಿಯಲ್ಲಿ, ನಿಯಮಿತ ಷಡ್ಭುಜಾಕೃತಿಯಲ್ಲಿ ನಾವು 6 × L 6 L ಅಂತ ಈ ರೀತಿ ಚರಾಕ್ಷರವನ್ನು ಬಳಸಿ ನಾವು ಬರಿಬೋದು. ನಾವು ಏನಕ್ಕೆ ಇಲ್ಲಿ ಎಲ್ ಅಂತ ತಗೊಂಡಿದ್ದೀವಿ ಅಂದರೆ ಅವರೇ ಅಳತೆ ಕೊಟ್ಬಿಟ್ಟಿದ್ದಾರೆ ಎಲ್ ಅಂತ. ಒಂದು ಬಾವಿನ ಅಳತೆಯನ್ನು ಎಲ್ ಅಂತ ಕೊಟ್ಟರಿಂದ ನಾವು ಈ ರೀತಿಯಾಗಿ ಬರಿಬೇಕಾಗತ್ತೆ. ಅವ್ರೇನಾದ್ರು ಎಲ್ ಅಂತ ಕೊಡ್ದೇನೆ ಒಂದೊಂದು ಬಾವಿನ ಅಳತೆ 5 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಾಗ ನಾವು 6 × 5 ಅಂತ ಈ ರೀತಿ ಬರ್ಕೋಬೇಕಾಗತ್ತೆ. 6 × 5 30 ಸೆಂಟಿಮೀಟರ್ ಅಂತ ಈ ರೀತಿ ಬರಿಬೇಕಾಗುತ್ತೆ. ಆದ್ರೆ ಇಲ್ಲಿ 5 ಅಂತ ಅವ್ರು ಕೊಟ್ಟಿರಲಿಲ್ಲ, ಅವ್ರು ಏನಂತ ಕೊಟ್ಟಿದ್ದಾರೆ, ಎಲ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅದನ್ನ ಎಲ್ ಅಂತ ಚರಾಕ್ಷರವನ್ನು ಬಳಕೆ ಮಾಡಿದ್ವಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಉಕ್ತಿಗಳು ಅಂದರೆ ನಿಮಗೆ ಬೀಜೋಕ್ತಿಗಳು ಅಂತ. ಆ್ಯಕ್ಚುಲಿ ಅದು ಫುಲ್ ವರ್ಡ್ ಬರೋದು. ಅಂದರೆ ಇಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಉಕ್ತಿಗಳಂತ ಕೊಟ್ಟಿದ್ದಾರೆ. ಸೊ ಉಕ್ತಿಗಳು ಅಂತ ಅಂದರೆ ಏನು ಅಂದರೆ ನಾವು ಉಕ್ತಿಗಳನ್ನು ರಚಿಸಲು ಸಂಖ್ಯೆಗಳು ಮತ್ತು ಸಂಖ್ಯೆಯ ಕ್ರಿಯೆಗಳಾದ ಸಂಕಲನ ಅಂದರೆ ಪ್ಲಸ್, ವ್ಯವಕಲನ ಮೈನಸ್ ಚಿಹ್ನೆ, ಗುಣಾಕಾರ ಅಂದರೆ ಈ ರೀತಿ ಚಿಹ್ನೆ, ಭಾಗಾಕಾರ ಚಿಹ್ನೆ ಬಳಸ್ತೇವೆ. ಸೊ ನಿಮಗೆ ನಾನು ಈ ರೀತಿ ಹೇಳ್ತಾ ಹೋದರೆ ನಿಮ್ಗೆ ಗೊತ್ತಾಗಲ್ಲ. ಈಗ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಒಂದು ಉದಾಹರಣೆನ. ಅಂದರೆ 3 + ಬ್ರಾಕೆಟ್ಸ್ 4 × 5. ಇಲ್ಲಿ ಸಂಖ್ಯೆಯನ್ನು ಬಳಸಿದ್ದಾರೆ, ಸಂಖ್ಯಾ ಕ್ರಿಯೆಗಳನ್ನು ಬಳಸಿದ್ದಾರೆ. ಅಂದರೆ ಸಂಖ್ಯೆಗಳು 3 ಮತ್ತು 4 5. ಸಂಖ್ಯಾ ಕ್ರಿಯೆಗಳು ಯಾವ್ದು, ಪ್ಲಸ್ ಇಂಟನ್ನು ಬಳಸಿದ್ದಾರೆ. ಈ ರೀತಿಯಾಗಿ ಬರೆಯುವಂಥದ್ದನ್ನ ನಾವು ಉಕ್ತಿಗಳು ಅಂತ ಕರಿತೀವಿ. ಅಂದರೆ ಈ ರೀತಿ ಬರೀ ಸಂಖ್ಯೆಗಳನ್ನು ಮತ್ತು ಚಿಹ್ನೆಗಳನ್ನು ಮಾತ್ರ ಬಳಸಿದರೆ ಅದನ್ನ ಏನಂತ ಕರಿತೀವಿ ಅಂದರೆ ಸಂಖ್ಯೋಕ್ತಿಗಳು ಅಂತ ಕರಿತೀವಿ. ಆ್ಯಕ್ಚುಲಿ ಈ ರೀತಿಯಾಗಿ ಅಂದರೆ ಇಲ್ಲಿ ಚರಾಕ್ಷರ ಬಳಕೆ ಆಗಿದೆಯಾ, ಇಲ್ಲ. ಚರಾಕ್ಷರ ಬಳಕೆ ಮಾಡ್ದೇ ಬರೀ ಸಂಖ್ಯೆ ಮತ್ತು ಸಂಖ್ಯೆ ಕ್ರಿಯೆಗಳನ್ನು ಮಾತ್ರ ಬಳಸಿದರೆ ಅದನ್ನ ನಾವು ಸಂಖ್ಯೋಕ್ತಿಗಳು ಅಂತ ಕರಿತೀವಿ. ಅದೇನೇ ಚರಾಕ್ಷರಗಳನ್ನು ಬಳಸಿದರೆ ಬೀಜೋಕ್ತಿಗಳು ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಅದೇ ರೀತಿಯಾಗಿ ಚರಾಕ್ಷರಗಳನ್ನು ಬಳಸಿ ನಾವು ಉಕ್ತಿಗಳನ್ನು ರಚಿಸ್ಬೋದು. ಇಲ್ಲಿ ನೋಡಿ, ಇಲ್ಲಿ 2N ಅಂದರೆ ಇಲ್ಲಿ N ಅನ್ನೋದು ಚರಾಕ್ಷರ ಆಗುತ್ತೆ, ಇಲ್ಲಿ M ಅನ್ನೋದು ಚರಾಕ್ಷರ. ಈ ರೀತಿಯಾಗಿ ಇಲ್ಲಿ ಚರಾಕ್ಷರಗಳನ್ನು ಬಳಸಿದಾರಲ್ವಾ, ಈ ರೀತಿ ಚರಾಕ್ಷರಗಳನ್ನು ಬಳಸಿ ಬರೆದಿರೋದನ್ನ ಬೀಜೋಕ್ತಿಗಳಂತ ಕರಿತೀವಿ. ಇದು ಬೀಜೋಕ್ತಿ ಆಗಲ್ಲ, ಬರೀ ಸಂಖ್ಯೋಕ್ತಿಗಳು. ಚರಾಕ್ಷರಗಳನ್ನ ಬಳಸಿದ್ರೆ ಬೀಜೋಕ್ತಿ ಅಂತ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅಂದರೆ ಅಲ್ಲಿ ಏನಾಗಿರಬೇಕು, ಕ್ರಿಯೆ ಅಂದರೆ ಸಂಖ್ಯಾ ಕ್ರಿಯೆ ಬಳಕೆ ಆಗಿರಬೇಕು. ಪ್ಲಸ್ ಮೈನಸ್ಸು ಇಂಟು ಅಥವಾ ಭಾಗಾಕಾರ ಚಿಹ್ನೆ ಬಳಕೆ ಆಗಿರಬೇಕು. ಮತ್ತು ನಂಬರ್ ಇರಬೇಕು, ಚರಾಕ್ಷರನೂ ಇರಬೇಕು ಮತ್ತು ಸಂಖ್ಯೆನೂ ಇರಬೇಕು. ಗೊತ್ತಾಗ್ತಿದೆಯಾ? ಅಂದರೆ ಸಂಖ್ಯೆ ಅಂದರೆ
ಉಕ್ತಿಗಳನ್ನು ರಚಿಸಲು ನಮಗೆ ಸಂಖ್ಯೆಗಳು ಬೇಕು, ಚರಾಕ್ಷರಗಳು ಬೇಕು, ಮತ್ತು ಸಂಖ್ಯಾ ಕ್ರಿಯೆಗಳು ಕೂಡ ಬೇಕು. ಸಂಖ್ಯಾ ಕ್ರಿಯೆಗಳು ಅಂದರೆ ಪ್ಲಸ್, ಮೈನಸ್ಸು, ಇಂಟು ಮತ್ತು ಭಾಗಿಸು ಚಿಹ್ನೆಗಳು ಬೇಕಾಗುತ್ತವೆ. ಸೊ ಇದ್ರ ಬೇಸಿಕ್ ಮೇಲೆ ನಾವು ಅಭ್ಯಾಸ ಲೆಕ್ಕ ನೋಡಿದರೆ ನೋಡಿ, ಅಂದರೆ ಅಭ್ಯಾಸ ಲೆಕ್ಕಕ್ಕಿಂತ ಮುಂಚೆ ನಾವು ಉಕ್ತಿ ಮತ್ತು ಅದನ್ನು ಹೇಗೆ ರಚಿಸಲ್ಪಟ್ಟಿದೆ ಅಂತ ನೋಡೋಣ. ಸೊ ಅದರಲ್ಲಿ ನೋಡಿ, ಮೊದಲನೇದು y ಪ್ಲಸ್ 5 ಅಂತ ಇದೆ. ಅಂದರೆ ಇದನ್ನ ನಾವು ಹೇಳಿಕೆ ರೂಪದಲ್ಲಿ, ಇದು ಒಂದು ಉಕ್ತಿ y ಪ್ಲಸ್ 5 ಅನ್ನೋದು. ಅಂದರೆ ಇಲ್ಲಿ ಒಂದು ಚರಾಕ್ಷರನೂ ಇದೆ, ಒಂದು ಸಂಖ್ಯೆನೂ ಇದೆ, ಮತ್ತು ಸಂಖ್ಯೆ ಕ್ರಿಯೆನೂ ಇದೆ. ಸಂಖ್ಯೆ ಕ್ರಿಯೆ ಯಾವುದು? ಪ್ಲಸ್ ಅನ್ನೋದು. ಸಂಖ್ಯೆ ಯಾವುದು? 5 ಅನ್ನೋದು. ಚರಾಕ್ಷರ ಯಾವುದು? y. ಇದನ್ನು ನಾವು ಹೇಳಿಕೆ ರೂಪದಲ್ಲಿ ಬರೆಯೋದಾದಾಗ ಯಾವ ರೀತಿ ಬರಿತೀವಿ ಅಂದರೆ yಗೆ 5ಅನ್ನು ಕೂಡಿಸಲಾಗಿದೆ ಅಂತ ಬರಿತೀವಿ. ಗೊತ್ತಾಗ್ತದೆ? ಹೇಳಿಕೆ ರೂಪದಲ್ಲಿ. ಉಕ್ತಿ ರೂಪದಲ್ಲಿ ಈ ರೀತಿಯಾಗಿ, ಅದನ್ನು ಹೇಳಿಕೆ ರೂಪದಲ್ಲಿ ಬರೆದರೆ yಗೆ 5ಅನ್ನು ಕೂಡಿಸಲಾಗಿದೆ. ಅಂದರೆ ಈ yಗೆ ಕೂಡಿಸು ಅಂದರೆ ಪ್ಲಸ್ ಚಿಹ್ನೆ ಇರೋದ್ರಿಂದ ಇಲ್ಲಿ ಕೂಡಿಸು 5ಅನ್ನು ಕೂಡಿಸಲಾಗಿದೆ ಅಂತ. ಗೊತ್ತಾಗ್ತಿದೆಯಾ? yಗೆ 5ಅನ್ನು ಕೂಡಿಸಲಾಗಿದೆ. ಪ್ಲಸ್ ಅಂತ ಇದ್ದರೆ ಕೂಡಿಸು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಎರಡನೇ ನೋಡಿ, ಇಲ್ಲಿ L-7 ಅಂದರೆ L ಇಂದ, ಗೊತ್ತಾಗ್ತಿದೆಯಾ? ಇಲ್ಲಿ ನಾವು yಗೆ 5ಅನ್ನು ಕೂಡಿಸಲಾಗಿದೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲೇನಾಗುತ್ತೆ? L ಇಂದ 7ಅನ್ನು ಕಳೆಯಲಾಗಿದೆ. ಅಂದರೆ ಫಸ್ಟ್ ಯಾವ ಸಂಖ್ಯೆ ಇದೆಯೋ ಅಂದರೆ ಅದು ಚರಾಕ್ಷರ ಇದೆ, ಸೊ ಅದರಿಂದ 7ಅನ್ನು ಕಳೆಯಲಾಗಿದೆ ಅಂತ ಬರಿತೀವಿ. ಗೊತ್ತಾಗ್ತಿದೆಯಾ? ನೀವು ಇಲ್ಲೇನಾದರೂ ಎಲ್ಲನ್ನು 7ರಿಂದ ಕಳೆಯಲಾಗಿದೆ ಅಂತ ಅನ್ಬಾರ್ದು, ಎಲ್ಲಿಂದ 7ಅನ್ನು ಕಳೆಯಲಾಗಿದೆ ಅಂತ ಹೇಳಬೇಕು. ಗೊತ್ತಾಗ್ತಿದೆಯಾ? ಫಸ್ಟು ಯಾವ ಸಂಖ್ಯೆ ಇದೆಯೋ ಅದಕ್ಕೆ ಎಲ್ಲಿಂದ 7ಅನ್ನು ಕಳೆಯಲಾಗಿದೆ ಅಂತ ಹೇಳಬೇಕು. ಇನ್ನು ಅದೇ ರೀತಿಯಾಗಿ ಮೂರನೇದು 10a ಅಂತ ಇದೆ. 10a ಅಂತ ಅಂದರೆ a ಅನ್ನು 10ರಿಂದ ಗುಣಿಸಲಾಗಿದೆ. ಕರೆಕ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ. ಯಾಕೆಂದರೆ ಎಲ್ಲದರಲ್ಲೂ ಕೂಡ ಈ ಉಕ್ತಿ ಮತ್ತು ಹೇಳಿಕೆಗಳಲ್ಲಿ ಫಸ್ಟು ಚರಾಕ್ಷರನೇ ಇರುತ್ತೆ. ಯಾವುದು? ಅಂದರೆ ಕೂಡಿಸಲಾಗಿದೆ ಅಂದರೆ ಪ್ಲಸ್ ಚಿಹ್ನೆ ಇರೋವಂಥದ್ದು, ಮತ್ತು ಮೈನಸ್ ಇರೋವಂಥದ್ದು, ಮತ್ತು ಭಾಗಿಸು ಚಿಹ್ನೆ ಇರೋವಂಥದ್ರಲ್ಲೆಲ್ಲ ಚರಾಕ್ಷರನೇ ಫಸ್ಟ್ ಬರುತ್ತೆ. ಆದರೆ ಗುಣಾಕಾರದಲ್ಲಿ ಮಾತ್ರ ಸಂಖ್ಯೆ ಫಸ್ಟ್ ಬರುತ್ತೆ. ಇಲ್ಲಿ ನೋಡಿ 10 ಫಸ್ಟ್ ಇದೆ. ಇದರಲ್ಲೆಲ್ಲ ನೋಡಿ, ಇಲ್ಲಿ ಫಸ್ಟು y ಇದೆ, ಆಮೇಲೆ L ಅಕ್ಷರ ಇದೆ, ಆಮೇಲೆ x ಇದೆ, ಅಂದರೆ ಭಾಗಾಕಾರದಲ್ಲಿ. ಆದರೆ ಗುಣಾಕಾರದಲ್ಲಿ ಮಾತ್ರ ನಾವು ಫಸ್ಟು ಸಂಖ್ಯೆಯನ್ನು ಬಳಸಬೇಕಾಗತ್ತೆ. ಇದೊಂದು ಡಿಫ್ರೆನ್ಸನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಅದನ್ನು ನಾವು ಹೇಳಿಕೆಯಲ್ಲಿ ಯಾವ ರೀತಿ ಬರಿತೀವಿ ಅಂದರೆ a ಅನ್ನು 10ರಿಂದ ಗುಣಿಸಲಾಗಿದೆ. ಗೊತ್ತಾಗ್ತಿದೆಯಾ? ಇಲ್ಲಾಂದ್ರೆ ಇಲ್ಲೂ ಕೂಡ ನಾವು ಚೇಂಜ್ ಮಾಡ್ಬೋದು. 7ಅನ್ನು ಎಲ್ಲಿಂದ ಕಳೆಯಲಾಗಿದೆ ಅಂತ ಬರೀಬೋದು. 7ಅನ್ನು ಎಲ್ಲಿಂದ ಕಳೆಯಲಾಗಿದೆ ಹಂಗೆ ಬರೆದ್ರು ಒಂದೇನೆ, ಇಲ್ಲಾಂದರೆ ಎಲ್ಲಿಂದ 7ಅನ್ನು ಕಳೆಯಲಾಗಿದೆ ಅಂದರೂ ಕೂಡ ಒಂದೇನೆ, ಆ ರೀತಿಯೂ ಕೂಡ ಬರಿಬೋದು. ಅದೇ ರೀತಿಯಾಗಿ ಗುಣಾಕಾರಕ್ಕೆ ಅಂತ ಬಂದಾಗ a ಅನ್ನು ಫಸ್ಟ್ a ಚರಾಕ್ಷರ ಬರ್ಕೋಬೇಕು, 10ರಿಂದ ಗುಣಿಸಲಾಗಿದೆ. ಗೊತ್ತಾಗ್ತಿದೆಯಾ? a ಅನ್ನು ಫಸ್ಟ್ a 10ರಿಂದ ಗುಣಿಸಲಾಗಿದೆ, ಈ ರೀತಿಯಾಗಿ ಬರಿತೀವಿ. ಇನ್ನು ಅದೇ ರೀತಿಯಾಗಿ ಭಾಗಾಕಾರಕ್ಕೆ ಅಂತ ಬಂದಾಗ x/3 ಅಂದರೆ 3ನೇ x ಅಂತ ಓದ್ತೀವಿ. ಅಂದರೆ x ಅನ್ನು 3ರಿಂದ ಭಾಗಿಸಲಾಗಿದೆ. ಇಲ್ಲಿ ಕರೆಕ್ಟಾಗಿ ನೋಡಿ, ಇಲ್ಲಿ ಎಲ್ಲದರಲ್ಲೂ ಕೂಡ ಫಸ್ಟು ಚರಾಕ್ಷರನ ಬಳಕೆ ಮಾಡ್ಕೊತಾ ಇದ್ದಾರೆ. x ಅನ್ನು 3ರಿಂದ ಭಾಗಿಸಲಾಗಿದೆ. ಅಕಸ್ಮಾತ್ x ಜಾಗದಲ್ಲಿ 7 ಇತ್ತು, ಈಗೇನು ಬರಿತೀವಿ? 7ಅನ್ನು 3ರಿಂದ ಭಾಗಿಸಲಾಗಿದೆ ಅಂತ ಬರ್ತೀವಿ. ಅದು 7 ಜಾಗದಲ್ಲಿ x ಇರೋದ್ರಿಂದ x ಅನ್ನು 3ರಿಂದ ಭಾಗಿಸಲಾಗಿದೆ. ಅದೇನೇ ಇಲ್ಲೇನಾದರೂ a ಜಾಗದಲ್ಲಿ ಇಲ್ಲೂ 10 ಅಂತ ಇದ್ಬಿಟ್ಟಿದ್ರೆ 10ಅನ್ನು 10ರಿಂದ ಗುಣಿಸಲಾಗಿದೆ ಅಂತ. ಅದೇ ರೀತಿ ಈಗ L-7 ಜಾಗದಲ್ಲಿ ಇಲ್ಲಿ ಏನಾದ್ರು ಇಲ್ಲೂ ಕೂಡ ಒಂದು 7 ಅಂತಲೇ ಇದ್ಬಿಟ್ಟಿದ್ರೆ 7ಅನ್ನು 7ರಿಂದ ಕಳೆಯಲಾಗಿದೆ. ಇಲ್ಲೇನಾದರೂ 6 ಇದ್ಬಿಟ್ಟಿದ್ರೆ 6ಗೆ 5ಅನ್ನು ಕೂಡಿಸಲಾಗಿದೆ. ಅಥವಾ ಇನ್ಯಾವ ರೀತಿ ಬರಿಬೋದು? 5ಅನ್ನು 6ಗೆ ಕೂಡಿಸಲಾಗಿದೆ, ಹಂಗೂ ಕೂಡ ಬರಿಬೋದು. 5ಅನ್ನು 6ಗೆ ಈ ರೀತಿಯೂ ಕೂಡ ಬರಿಬೋದು. ಗೊತ್ತಾಗ್ತಿದೆಯಾ? ಇದು ಉಕ್ತಿ ಮತ್ತು ಹೇಳಿಕೆ. ಅಂದರೆ ನೀವು ಒಂದು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಏನೋ ಪ್ಲಸ್ ಇದ್ದಾಗ ಕೂಡಿಸಲಾಗಿದೆ, ಮೈನಸ್ ಇದ್ದಾಗ ಕಳೆಯಲಾಗಿದೆ, ಈ ರೀತಿಯಾಗಿ ಜೋಡಿಯಾಗಿದ್ದಾಗ. ಇಲ್ಲಿ ಇನ್ನೊಂದು ಗುಣಾಕಾರ ಅಂದಾಗ ಇಲ್ಲಿ ಇಂಟು ಚಿಹ್ನೆ ಬಳಕೆ ಮಾಡಿರಲ್ಲ, ಜೋಡಿಯಾಗಿ ಬರೀತಾರೆ. ಜೋಡಿಯಾಗಿ ಬರೆದಾಗ ನಾವು ಗುಣಿಸಲಾಗಿದೆ ಅಂತ ತಿಳ್ಕೋಬೇಕು. ಮತ್ತು ಈ ರೀತಿ ಬಾರ್ ಚಿಹ್ನೆ ಇದ್ದರೆ ಅಂದರೆ ಇಲ್ಲಿ ಏನಾದ್ರು ಎಕ್ಸ್, ಈಗ ಅವರು ಈ ರೀತಿ ಕೊಟ್ಟಿದ್ದಾನೆ, ಈ ರೀತಿ ಕೊಟ್ಟಿದ್ದಾಗ ಅದು ಭಾಗಾಕಾರ ಅಂತಲೇ ತಿಳ್ಕೋಬೇಕು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನಾವು ಅಭ್ಯಾಸ ಲೆಕ್ಕ ನೋಡೋಣ. ಅಭ್ಯಾಸ ಲೆಕ್ಕಕ್ಕೆ ಅಂತ ಬಂದಾಗ ಅಭ್ಯಾಸ 11.3ರ ಲೆಕ್ಕ. ಏನು ಮೊದಲನೇ ಪ್ರಶ್ನೆ, ಅದರಲ್ಲಿ ಸಂಖ್ಯೆ 5, 7 ಹಾಗೂ 8 ಬಳಸಿ ಸಾಧ್ಯವಾದಷ್ಟು ಉಕ್ತಿಗಳನ್ನು ಬರೆಯಿರಿ. ಯಾವುದೇ ಚರಾಕ್ಷರ ಇಲ್ಲ, ಯಾವುದೇ ಸಂಖ್ಯೆಯನ್ನು ಉಕ್ತಿಯೊಂದರಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಬಳಸುವಂತಿಲ್ಲ. ಸಂಕಲನ, ವ್ಯವಕಲನ ಹಾಗೂ ಗುಣಾಕಾರದ ಕ್ರಿಯೆಗಳನ್ನು ಬಳಸಬಹುದು ಅಂತ. ಅಂದರೆ ಇಲ್ಲಿ ಚರಾಕ್ಷರನ ಕೊಟ್ಟಿಲ್ಲ, ಬರೀ ಸಂಖ್ಯೆ ಕೊಟ್ಟಿದ್ದಾರೆ.
ನಾನು ಆಗಲೇ ಹೇಳಿದೆ ಸಂಖ್ಯೋಕ್ತಿಗಳನ್ನ ಬರೀಬೇಕಿಲ್ಲಿ, ಗೊತ್ತಾಗ್ತಿದೆಯಾ? ಯಾವುದಾದ್ರು 5, 7, 8 ಬಳಸಿ ನಾವು ಸಂಖ್ಯೋಕ್ತಿಗಳನ್ನು ಬರೀಬೇಕು. ಅದಕ್ಕೆ ಯಾವ ರೀತಿ ಬರೀಬೋದು ಅಂತ ನೋಡಿ. ಇಲ್ಲಿ ಅಂದರೆ ಇಲ್ಲಿ ಚರಾಕ್ಷರ ಕೊಟ್ಟಿಲ್ಲ, ಬರೀ ಸಂಖ್ಯೆ ಮತ್ತು ಸಂಖ್ಯೆ ಕ್ರಿಯೆಗಳನ್ನು. ಸಂಖ್ಯೆ ಕ್ರಿಯೆಗಳು ಯಾವುದು? ಸಂಕಲನ, ವ್ಯವಕಲನ, ಗುಣಾಕಾರ. ಇಲ್ಲಿ ಬಾಕಾರ ಇದನ್ನು ಬಳಸೋಗಿಲ್ಲ, ಗೊತ್ತಾಗ್ತಿದೆಯಾ? ಸೊ ಯಾವ ರೀತಿ ಬರೀಬೋದು ಅಂತ ನೋಡಿ. ಇಲ್ಲಿ 5 + 8 - 7 ಅಂದರೆ ಬ್ರ್ಯಾಕೆಟ್ ಯೂಸ್ ಮಾಡಿದರೆ 8 - 7 ನೋಡಿ. ಇಲ್ಲಿ ಅದಲ್ಲದೆ ಅವರು ಇನ್ನೊಂದು ಹೇಳಿದ್ದಾರೆ, ಸಂಖ್ಯೆಯನ್ನು ಉಕ್ತಿಯೊಂದರಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಬಳಸುವಂತಿಲ್ಲ. ಅಂದರೆ ಈ 5 ಅನ್ನೋದನ್ನ ಮತ್ತೆ ಇಲ್ಲಿ 5 - 7 ಅಂತ ಬರೆಯೋಂಗಿಲ್ಲ, ಗೊತ್ತಾಗ್ತಿದೆಯಾ? ಒಂದೇ ಸಲ ಬಳಕೆ ಮಾಡಬೇಕು ಅಂತ ನಾನು ಅಲ್ಲಿ ಬರೆದಿದ್ದೀನಿ ಕೆಲವೊಂದು. 5 + 8 - 7 ಇನ್ನೊಂದು ರೀತಿಯಾಗಿ ಅಂದರೆ ಚಿಹ್ನೆ ಬಳಸ್ಬೋದು. ಸಂಖ್ಯೆ ಕ್ರಿಯೆ ಇದೆಯಲ್ಲ, ಮೈನಸ್ನ 2 ಸಲ ಬಳಸ್ಬೋದು, ಆದರೆ ಸಂಖ್ಯೆ ಬಳಸೋಗಿಲ್ಲ. ಮತ್ತು 5 ಮೈನಸ್ ಬ್ರ್ಯಾಕೆಟ್ 8 - 7 5 × 8 5 ಮತ್ತು ಗುಣಾಕಾರ ಚಿಹ್ನೆ 8 ಬ್ರ್ಯಾಕೆಟ್ -7. ಇಲ್ಲಿ 5 + 7 - 8 ರಿಪೀಟ್ ಆಗ್ತಾ ಇಲ್ಲ ಅಲ್ವಾ? ಈಗ ಇಲ್ಲಿ ನೋಡಿ, ಇಲ್ಲಿ 5 ಪ್ಲಸ್ ಹೊರಗಡೆ ಇದ್ದೀನಿ, 8 - 7 ಒಳಗಡೆ ತೊಗೊಂಡೆ. ಇಲ್ಲಿ 5 + 7 ಬ್ರ್ಯಾಕೆಟ್ ಒಳಗಡೆ ತೊಗೋತಿದ್ದೀನಿ, -8 ಅನ್ನೋದು ಹೊರಗಡೆ ಬರಿತಿದ್ದೀನಿ. ಅದೇ ರೀತಿ ಇಲ್ಲಿ 7 × 8 7 ಗುಣಾಕಾರ ಚಿಹ್ನೆ 8 - 5 8 - 5 + 7. ಬೇಕಾದ್ರೆ ನೀವು ಇನ್ನೂ ಹೆಚ್ಚಿನದಾಗಿ ಇಲ್ಲಿ ನಾನು ಎಷ್ಟು ಬರ್ತಿದ್ದೀನಿ? 1 2 3 4 5 6 ಸಂಖ್ಯೋಕ್ತಿಗಳನ್ನ ಬರ್ತಿದ್ದೀನಿ. ಅಂದರೆ ಬರೀ ಸಂಖ್ಯೆಗಳು ಮತ್ತು ಸಂಖ್ಯೆ ಕ್ರಿಯೆಗಳನ್ನು ಬಳಸ್ಕೊಂಡು ಉಕ್ತಿಗಳನ್ನು ಬರೆಯೋದು ಈ ರೀತಿಯಾಗಿ, ಗೊತ್ತಾಗ್ತಿದೆಯಾ? ನಿಮಗೇನಾದರೂ ಇನ್ನೂ ಹೆಚ್ಚಿನದಾಗಿ ಬರಿಬೋದು ಅಂತ ಅನಿಸಿದ್ರೆ ಬರೀರಿ, ಗೊತ್ತಾಗ್ತಿದೆಯಾ? ಈ ಪ್ರಶ್ನೆ ಅರ್ಥ ಆಗಿದೆಯಾ? ಇನ್ನು ನೆಕ್ಸ್ಟ್ ನಾವು ಎರಡನೇ ಪ್ರಶ್ನೆ ನೋಡಿದ್ರೆ ಇದರಲ್ಲಿ ಈ ಹೇಳಿಕೆಗಳಿಗೆ ಉಕ್ತಿಗಳನ್ನು ಬರೆಯಿರಿ. ನಾನು ಆಗಲೇ ಹೇಳಿದೆ, ಉಕ್ತಿಗಳನ್ನು ಯಾವ ರೀತಿ ಹೇಳಿಕೆ ರೀತಿ ಅಂದರೆ y + 5 ವೈಗೆ 5 ಕೂಡಲಾಗಿದೆ ಅಂತ ಹೇಳಿದ್ವಲ್ಲ, ಅದೇ ರೀತಿಯಾಗಿ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ನಾವು ಉಕ್ತಿಯಾಗಿ ಬರೀಬೇಕು. ಯಾವ ರೀತಿ ಅಂತ ನೋಡೋಣ. ಪಿಗೆ 7 ಕೂಡಿಸಲಾಗಿದೆ, ಪಿಗೆ 7 ಕೂಡಿಸಲಾಗಿದೆ. ಯಾವ ರೀತಿ ಬರೀಬೋದು? p + 7 ಪಿ ಕೂಡಿಸಲಾಗಿದೆ +7 ಇಷ್ಟೇ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನೋಡೋದ್ರಲ್ಲಿ ಪಿ ಇಂದ 7 ಕಳೆಯಲಾಗಿದೆ. ಯಾವ ಚಿಹ್ನೆ? ಮೈನಸ್ ಚಿಹ್ನೆ. p - 7 p - 7. ಇನ್ನು ಮೂರನೇದು ನೋಡಿದ್ರೆ ಪಿಗೆ 7ರಿಂದ ಗುಣಿಸಲಾಗಿದೆ. ಇಲ್ಲಿ ಅಬ್ಸರ್ವ್ ಮಾಡಬೇಕು, ನೀವೇನಾದರೂ ಪಿ ಹಾಕ್ಬಿಟ್ಟು ಆಮೇಲೆ 7 ಅಂತ ಹಿಂಗೆ ಈ ರೀತಿ ಬರೆಯೋಕ್ಕೆ ಹೋಗ್ಬಾರ್ದು. ಗುಣಾಕಾರ ಅಂತ ಬಂದಾಗ ಅಲ್ಲಿ ಇದು ರಾಂಗ್ ಆಗುತ್ತೆ. ಈ ಥರ ಬರೆಯೋಕೆ ಹೋಗ್ಬಾರ್ದು. 7 ಬರೆದು ಆಮೇಲೆ ಪಿ ಅಕ್ಷರ ಬರೀಬೇಕು, ಗೊತ್ತಾಯ್ತಾ? ಸೊ ಇಲ್ಲೇನಾಗುತ್ತೆ? 7 ಪಿ ಈ ರೀತಿ ಬರೀಬೇಕು. ಸಂಖ್ಯೆ ಫಸ್ಟ್ ಬರೀಬೇಕು, ಆಮೇಲೆ ಚರಾಕ್ಷರ ಬರೀಬೇಕು. ಇನ್ನೊಂದೇ ರೀತಿಯಾಗಿ ನೋಡಿದರೆ ಪಿಯನ್ನು 7ರಿಂದ ಭಾಗಿಸಲಾಗಿದೆ. ಯಾವ ರೀತಿಯಾಗಿ ನೋಡಿ, ಇಲ್ಲಿ p/7 ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ನೋಡಿದರೆ ಇದರಲ್ಲಿ ಮೂರನೇ ಲೆಕ್ಕ ನೋಡಿದ್ರೆ ಈ ಹೇಳಿಕೆಗಳಿಗೆ ಉಕ್ತಿಗಳನ್ನು ಬರೆಯಿರಿ. ಮತ್ತೆ ಬೇರೆ ಬೇರೆ ರೀತಿ ಯಾವುದು? 2m 2mಗೆ 11 ಕೂಡಿಸಲಾಗಿದೆ, 2m + 11 ಈ ರೀತಿಯಾಗಿ. ಅದೇ ರೀತಿಯಾಗಿ 2m ಇಂದ 11 ಕಳೆಯಲಾಗಿದೆ ಅಂತ ಇದ್ದಂಗೆ ಮೈನಸ್ ಚಿಹ್ನೆ, 2m - 11. ಅದೇ ರೀತಿಯಾಗಿ ಮೂರನೇದು ನೋಡಿದರೆ y 5 ಪಟ್ಟು ಸಂಖ್ಯೆಗೆ 3 ಕೂಡಿಸಲಾಗಿದೆ. ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ಗಮನಿಸಬೇಕು. y 5 ಪಟ್ಟು ಅಂತ ಇದೆ. y 5 ಪಟ್ಟು ಅಂದರೆ ಅದು ಗುಣಾಕಾರ ಅಂತ, 5y ಅಂತ ಬರೀಬೇಕು. y ನ 3 ಪಟ್ಟು ಅಂತ ಇದ್ರೆ 3y, y ನ 2 ಪಟ್ಟು ಅಂತ ಇದ್ರೆ 2y. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಪಟ್ಟು ಅಂತ ವರ್ಡ್ ಇದೆ ಅಂದರೆ, ಪದ ಇದೆ ಅಂದರೆ ಅಲ್ಲಿ ಗುಣಾಕಾರ ಅಂತ. y 5 ಪಟ್ಟು ಅಂದರೆ 5y ಕೂಡಿಸಲಾಗಿದೆ +3. ಯಾವ ರೀತಿ ಬರಿತೀವಿ ಅಂದರೆ ಈ ರೀತಿಯಾಗಿ ಬರಿತೀವಿ. y 5 ಪಟ್ಟು ಅನ್ನೋದಕ್ಕೆ 5y ಕೂಡಿಸಲಾಗಿದೆ ಅನ್ನೋದಕ್ಕೆ ಪ್ಲಸ್ ಚಿಹ್ನೆ ಬಳಸ್ಕೋಬೇಕು, 3 ಇಲ್ಲಿ ಬರೀಬೇಕು. ಗೊತ್ತಾಗ್ತಿದೆಯಾ? ನೆನ್ಪಿಟ್ಕೊಳ್ಳಿ, 5 ಪಟ್ಟು ಅನ್ನೋ ವರ್ಡ್ ಇದೆ ಅಂದರೆ ಅದು ಗುಣಾಕಾರ ಅಂತ. ಅದೇ ರೀತಿಯಾಗಿ y 5 ಪಟ್ಟು ಸಂಖ್ಯೆಯಿಂದ 3 ಕಳೆಯಲಾಗಿದೆ. ಸೇಮ್, ಬಟ್ ಇಲ್ಲಿ ಕೂಡಿಸಲಾಗಿದೆ ಅಂತ ಇತ್ತು, ಇಲ್ಲಿ ಕಳೆಯಲಾಗಿದೆ ಅಂತ ಇದೆ. ಸೇಮ್ ಅದೇ ರೀತಿ 5y - 3 ಬರ್ತಿದ್ದೀವಲ್ಲ, ಆ ರೀತಿಯಾಗಿ. ಗೊತ್ತಾಗಿದೆಯಲ್ವಾ? ನೆಕ್ಸ್ಟ್ ಲೆಕ್ಕ ಅಲ್ಲಿಗೆ ಅಂದರೆ ಅಭ್ಯಾಸ 11.3 ಲೆಕ್ಕಗಳೆಲ್ಲ ಮುಗಿದಿದೆ. ನಿಮಗೆ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ನಾವು ಈ ಅಭ್ಯಾಸದಲ್ಲಿ ಏನೇನೆಲ್ಲ ಇದು ಮಾಡಿದ್ವಿ? ಅಭ್ಯಾಸ 11.3 ಲೆಕ್ಕಗಳನ್ನ ಮಾಡೋದು ಹೇಗೆ ಅಂತ ನೋಡಿದ್ವಿ. ಎಲ್ಲ ಗೊತ್ತಾಗಿದೆಯಲ್ವಾ? ನೋಡಿ, ಇಲ್ಲಿ ಅಭ್ಯಾಸ 11.3ರಲ್ಲಿ ಸಂಖ್ಯೋಕ್ತಿಗಳನ್ನು ಬರೆಯೋದು ಹೇಗೆ ಅಂತ ನೋಡಿದ್ವಿ. ಉಕ್ತಿಗಳು ಅಂದರೆ ಏನು ಅಂತ ಬರೆದ್ವಿ. ಮತ್ತು
ಅಭ್ಯಾಸ 11.2ರಲ್ಲಿ ಅಂದರೆ ಇದು ಉಕ್ತಿಗಳು ಸಂಬಂಧಪಟ್ಟಿದ್ದು. ಉಕ್ತಿಗಳು ಅಂದ್ರೆ ಏನು? ಉಕ್ತಿಗಳು ಅಂತಂದರೆ ಸಂಖ್ಯೆ ಮತ್ತು ಸಂಖ್ಯೆ ಕ್ರಿಯೆಗಳನ್ನು ಅಥವಾ ಸಂಖ್ಯೆ ಕ್ರಿಯೆಗಳು ಮತ್ತು ಚರಾಕ್ಷರ ಸಂಖ್ಯೆ ಎಲ್ಲನೂ, ಇದು ಬರೀ ಸಂಖ್ಯೆ ಮತ್ತು ಸಂಖ್ಯಾ ಕ್ರಿಯೆಗಳನ್ನು ಸೇರಿಸಿ ಬರೆಯೋದು. ಇದು ಸಂಖ್ಯೆ, ಚರಾಕ್ಷರ ಮತ್ತು ಸಂಖ್ಯೆ ಕ್ರಿಯೆ ಮೂರನ್ನು ಸೇರಿಸೋದು. ಇದರಲ್ಲಿ ಬರೀ 2 ಸೇರುತ್ತೆ, ಯಾವುದು? ಸಂಖ್ಯೆ ಮತ್ತು ಸಂಖ್ಯೆ ಕ್ರಿಯೆ. ಬಟ್ ಇದರಲ್ಲಿ ಸಂಖ್ಯೆ ಮತ್ತು ಚರಾಕ್ಷರ ಮತ್ತು ಸಂಖ್ಯೆ ಕ್ರಿಯೆ 3 ಸೇರುತ್ತೆ. ಮತ್ತು ಇನ್ನೇನನ್ನು ನೋಡಿದ್ವಿ? ನಿಯಮಿತ ಷಡ್ಭುಜ ಆಕೃತಿಯ ಈ ರೀತಿಯಾಗಿ ಕೊಟ್ಟಾಗ ನಾವು ಚರಾಕ್ಷರವನ್ನು ಯಾವ ರೀತಿ ಬಳಕೆ ಮಾಡ್ಬೋದು ಅಂತ ನೋಡಿದ್ರಿ. ಅದೇ ರೀತಿ ಸಮಬಾಹು ತ್ರಿಭುಜ ಕೊಟ್ಟಾಗ ಯಾವ ರೀತಿ ನಾವು ಚರಾಕ್ಷರನ ಬಳಸಿ ಸುತ್ತಳತೆಯನ್ನು ಬರೀಬೋದು, ವ್ಯಕ್ತಪಡಿಸ್ಬೋದು ಅಂತ ನೋಡಿದ್ರಿ. ನೋಡ್ರಲ್ವಾ? ಇನ್ನು ಅಂಕಗಣಿತ ನಿಯಮ, ಚರಾಕ್ಷರಗಳನ್ನು ನಾವು ಸಂಕಲನದ ಪರಿವರ್ತನೀಯತೆ ನಿಯಮದಲ್ಲಿ ಯಾವ ರೀತಿ ಬಳಕೆ ಮಾಡ್ಬೋದು ಅಂತ ಅಂದರೆ ಈ ರೀತಿಯಾಗಿ ಬಳಕೆ ಮಾಡ್ಬೋದು. a+b = b+a. ಅಂದರೆ ಇಲ್ಲಿ ಸಂಖ್ಯೆ ಇದೆಯಲ್ಲ, ಇದೇ ರೀತಿ ಸಂಖ್ಯೆ ಇದಕ್ಕೆ ಇಲ್ಲಿ ಈ ರೀತಿಯಾಗಿ ಬರಿಬೋದು ಅಂತ ನೋಡಿದ್ವಿ. ಇಷ್ಟೆಲ್ಲ ಗೊತ್ತಾಗಿದೆಯಲ್ವಾ? ನೋಡಿ ಇಲ್ಲಿ ಇವಾಗ ಏನು ಹೇಳ್ಕೊಟ್ಟೆ ಅದೇನೆ. ಇಲ್ಲೊಂದು ತುಂಬ ನೆನ್ಪಿಟ್ಕೋಬೇಕು, ಪಟ್ಟು ಅನ್ನೋ ವರ್ಡ್ ಇದೆ ಅಂದರೆ ಅದು ಗುಣಾಕಾರ ಅಂತ. ಅದೇ ರೀತಿಯಾಗಿ ಅಲ್ಲಿಗೆ ಇವತ್ತಿನ ತರಗತಿಯಲ್ಲಿ ನಿಮಗೆ ಲೆಕ್ಕಗಳು ಮತ್ತು ಅಭ್ಯಾಸ 11.2, 11.3 ಲೆಕ್ಕ ಎಲ್ಲ ಹೇಗೆ ಮಾಡೋದು ಅಂತ ನೋಡಿದ್ವಿ, ಮತ್ತು ಉಕ್ತಿಗಳನ್ನ ಹೇಗೆ ರಚಿಸೋದು ಅಂತ ನೋಡಿದ್ವಿ. ಸೊ ಕೆಲವೊಂದು ಮನೆ ಕೆಲಸ ಕೊಡ್ತಾ ಇದ್ದೀನಿ. ಅದ್ಯಾವುದು ಅಂದರೆ ಮೊದಲನೇ ಪ್ರಶ್ನೆ, ವೃತ್ತದ ವ್ಯಾಸವು ವೃತ್ತದ ಕೇಂದ್ರದ ಮೂಲಕ 2 ವೃತ್ತ ಬಿಂದುಗಳನ್ನು ಸೇರಿಸುವ ಒಂದು ರೇಖಾಖಂಡ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ವೃತ್ತದ ವ್ಯಾಸ ಅಂದರೆ ಒಂದು ವೃತ್ತದಲ್ಲಿ ಮಧ್ಯ ಬಿಂದುವಿನಿಂದ ಹಾದು ಹೋಗುವಂತಹ ರೇಖೆ, ಇದನ್ನು ನಾವು ವೃತ್ತದ ವ್ಯಾಸ ಅಂತ ಹೇಳ್ತೀವಿ. ಮತ್ತು 2 ವೃತ್ತ ಬಿಂದುಗಳನ್ನು ಸೇರಿಸುವ ಒಂದು ರೇಖಾಖಂಡ ಅವರೇ ಹೇಳ್ಬಿಟ್ಟಿದ್ದಾರೆ. ಮತ್ತು ಪಕ್ಕ ಅಂದರೆ ಚಿತ್ರ ಕೊಟ್ಟಿದ್ದಾರೆ, ಈ ರೀತಿ ಚಿತ್ರ ನೋಡಿ ಇಲ್ಲಿ. ಇದು ವ್ಯಾಸ, ಇದು ತ್ರಿಜ್ಯ, CP R ಅಂತ ಅದು ತ್ರಿಜ್ಯ. ಅದನ್ನು ಬಳಸಿ ನಾವು ಯಾವ ರೀತಿಯಾಗಿ ವೃತ್ತದ ವ್ಯಾಸವನ್ನು ತ್ರಿಜ್ಯದ ಮೂಲಕ ವ್ಯಕ್ತಪಡಿಸಿ ಅಂತ ಕರೆಕ್ಟಾಗಿ ಯೋಚನೆ ಮಾಡಿ ಅದಕ್ಕೆ ಆನ್ಸರ್ ಬರ್ರಿ. ಅದೇ ರೀತಿಯಾಗಿ ಈಗ ನಾನು ಕೆಲವೊಂದು ಉಕ್ತಿಗಳನ್ನು ಯಾವ ರೀತಿಯಾಗಿ ಅಂದರೆ ಹೇಳಿಕೆಗಳನ್ನು ಯಾವ ರೀತಿಯಾಗಿ ಉಕ್ತಿಗಳಾಗಿ ಬರೆಯೋದು ಅಂತ ನೋಡಿದ್ವಿ. ಅದೇ ಕೆಲವೊಂದು ಕೊಟ್ಟಿದ್ದೀನಿ ನೋಡಿ ಇಲ್ಲಿ. y-ಅನ್ನು -8ರಿಂದ ಗುಣಿಸಲಾಗಿದೆ, ಕರೆಕ್ಟಾಗಿ ಗಮನಿಸಬೇಕು ಇಲ್ಲಿ. ಅದೇ ರೀತಿ y-ಅನ್ನು 5ರಿಂದ ಗುಣಿಸಿ ಬಂದ ಗುಣಲಬ್ಧವನ್ನು 16ರಿಂದ ಕಳೆಯಲಾಗಿದೆ. ಕರೆಕ್ಟಾಗಿ ಇವೆಲ್ಲನೂ ಯೋಚನೆ ಮಾಡಿ ಸಾಲ್ವ್ ಮಾಡಬೇಕು. ಓಕೆ, ಅಲ್ಲಿಗೆ ಇವತ್ತಿನ ತರಗತಿ ಮುಗೀತು. ಧನ್ಯವಾದಗಳು. ಸಾಯಿರಾಮ್.